ಅಮೂಲ್ಯ ಏನಾಯ್ತು? ಯಾಕೆ ಎಲ್ಲಿ ನಿಂತ್ಕೊಂಡಿದ್ಯಾ? ನೀವು ಏರ್ಪೋರ್ಟಿಗೆ ಹೋಗೋದಾದ್ರೆ ನಾನು ಬರ್ತೀನಿ. ಬಾಲಂಗೋಚಿ ಇಲ್ಲ ಅಂದ್ರೆ ಗಾಳಿಪಟಕ್ಕೆ ಬೆಲೆನೇ ಇಲ್ಲ. ಕುಚ್ಚು ಕುಚ್ಚು ಹೋಗಯ್ಯ, ಕುಚ್ಚು ಕುಚ್ಚು ಹೋಗಯ್ಯ. ನೀನ್ ಯಾಕೆ ಅಲ್ಲಿವರೆಗೂ ಬರಬೇಕು? ಇಲ್ಲಿ ಕೆಲಸ ಇಲ್ವಾ? ಅದೆಲ್ಲ ನನಗೆ ಗೊತ್ತಿಲ್ಲ ಬಾಸ್. ನಾನು ಬರಬೇಕು ಅಂದ್ರೆ ಬರಬೇಕು, ಬರ್ತೀನಿ ಅಷ್ಟೇ. ಒಳ್ಳೆ ಕಥೆ ಆಯ್ತಲ್ಲ. ಶ್ರೀಕಾಂತ ಇಳಿರಿ ಕೆಳಗಡೆ. ಮುತ್ತು ಕೊಡೋಳು ಬಂದಾಗ ತುತ್ತು ಕೊಟ್ಟೋಳನ್ನ ಮರಿತಾರೆ ಅಂತ ಕೇಳಿದ್ದೆ, ಆದ್ರೆ ಯಾವಾಗ್ಲೂ ಜೊತೆಲಿ ನಿನ್ ಕೆಲ್ಸಕ್ಕೆ ಒತ್ತು ಕೊಡೋರ್ನು ಸೈಡ್ ಕಳಿಸ್ತಾರೆ ಅಂತ ಇವತ್ತೇ ಗೊತ್ತಾಗಿದ್ದು. ಶ್ರೀಕಾಂತ ಕೂಗಿದ್ ಕೇಳಿಸ್ತಾ? ಅಯ್ಯೋ ಬಾಸ್, ನನ್ನ ರೀಪ್ಲೇಸ್ ಮಾಡ್ತಿದ್ದೀರಾ ಬಾಸ್? ಯು ಜಸ್ಟ್ ಶಟ್ ಅಪ್. ವಾಟ್ ನಾನ್ಸೆನ್ಸ್. ಮೊದಲೇ ಲೇಟ್ ಆಗ್ತಿದೆ. ಅಲ್ಲ ಬಾಸ್, ಆನ್ ದ ವೇ ನೋಟ್ಸ್ ಕೊಡ್ತೀನಿ ಅಂದ್ರಲ್ಲ ಬಾಸ್. ಅದನ್ನ ಇವಳಿಗೆ ಕೊಡ್ತೀನಿ. ನೀವು ಕಂಪ್ನಿ ನೋಡ್ಕೊಳ್ಳಿ. ಕಾಮಚೋರ್ ಕೆಲಸ ಬಿಟ್ಟು ಅಲರ್ಟ್ ಕೆಲಸ ಮಾಡಿ. ಉಳಿದವರು ಕೆಲಸ ಮಾಡೋ ಹಾಗೆ ನೋಡ್ಕೊಳ್ಳಿ. ಕುತ್ಕೊಂಬಲ್ಲಿ. ಪ್ರೈವೇಸಿ ಬೇಕು ಅಂತ ಹೇಳಿದ್ರೆ ಎಲ್ಲ ಅರ್ಥ ಆಗಿರೋದು, ಆದ್ರೆ ಕಳ್ಬೇಕು ಇಂಡೈರೆಕ್ಟ್ ಮ್ಯಾವ್ ಮ್ಯಾವ್ ಅಂತಿದೆ. ಶ್ರೀಕಾಂತ ಹೋಗಿ ಬರ್ತೀನಿ. ಬಿ ಕೇರ್ಫುಲ್. ಹುಷಾರು. ಡ್ರೈವರು ಬೇಕಿತ್ತ ಬಾಸ್? ಅವನು ನಮ್ ಜೊತೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತೇನೋ. ಗೊತ್ತಾಯ್ತು ಬಿಡಿ. ಅದು ವಾಪಸ್ಸು ಅಮೂಲ್ಯ ಮೇಡಮ್ನ ಕರ್ಕೊಂಬರ್ದಕ್ಕೆ ಬೇಕು. ನೀವು ಹೊರಡಿ ಬಾಸ್. ಮೇಡಮ್, ನೀವು ಬಾಸ್ ಪಕ್ಕನೆ ಕೂತ್ಕೊಳ್ಳಿ. ಬನ್ನಿ, ಪರವಾಗಿಲ್ಲ, ಬನ್ನಿ ಬನ್ನಿ. ಕಿತ್ತಾಟದಲ್ಲಿ ಶುರುವಾದ ಕತೆ ಇಂಟರ್ವಲ್ಗೆ ಪ್ರೇಮ್ ಕಹಾನಿ ಆಗ್ತಾ ಇದೆ. ಈ ಪಿಕ್ಚರ್ಗೆ ಏನ್ ಹೆಸರಿಡ್ಬೋದು? ವೇದಾಂತ್ ಪ್ಲಸ್ ಅಮೂಲ್ಯ ಈಕ್ವಲ್ಸ್ ಟು ವೇದ್ಯ. ಆಹಾ, ಟೈಟಲ್ ಸೂಪರ್ ಆಗಿದೆ. ನಾಳೆ ಒಂದು ಮೀಟಿಂಗ್ ಇದೆ. ನೀವೆಲ್ಲರೂ ಇದ್ದೀರಾ ಅಂತ ನಾವು ಕ್ಯಾನ್ಸಲ್ ಮಾಡಿಲ್ಲ. ಅಟೆಂಡ್ ಮಾಡಿಬಿಡಿ. ಹಾಗೆ ಸಾರ್ಥಕಗೆ ಸೇಲ್ಸ್ ರಿಪೋರ್ಟ್ ಇರೋ ಡಿಫರೆನ್ಸ್ ಇನ್ನೊಂದ್ಸಲ ಚೆಕ್ ಮಾಡೋದಕ್ಕೆ ಹೇಳಿ. ನಾಳೆ ಇದು ವೆಂಡರ್ಸ್ ಬರ್ತಾರೆ. ಅವ್ರು ಸ್ವಲ್ಪ ಜಾಸ್ತಿನೇ ಕೋಟ್ ಮಾಡ್ತಾರೆ. ಅವ್ರು ಹೇಳೋ ಅರ್ಧ ರೇಟಿಗೆ ನೀವು ಮಾತಾಡಿ, ಆಮೇಲೆ ಅವ್ರು ಅದಕ್ಕೆ ಒಪ್ಕೋತಾರೆ. ಆದಿ ಆರ್ಗ್ಯಾನಿಕ್ಸ್ ಇಂದ ಹೊಸ ಪ್ರಾಡಕ್ಟ್ ಲಾಂಚ್ ಮಾಡಿದೀವಲ್ಲ, ಅದು ಪ್ರಮೋಷನ್ಸ್ ಚೆನ್ನಾಗಾಗ್ತಿಲ್ಲ. ಹಲೋ. ಹಾ ಬಾಸ್. ಏನ್ ಹಾಗೆ ನೋಡ್ತಿದ್ಯಾ? ಸುಮ್ಮನೆ ಕುತ್ಕೊಂಡು ಸ್ಮೈಲ್ ಮಾಡ್ತಾ ಕೇಳಿಸ್ಕೊಳ್ಳೋದಕ್ಕೆ ನಾನೇ ಭಜನೆ ಮಾಡ್ತಿದ್ದೀನ. ನಾನು ಹೇಳಿದ್ದೀನ, ನೀನು ಕೇಳಿಸ್ಕೊತಾನೆ ಇಲ್ವಲ್ಲ? ಸಾರಿ ಬಾಸ್, ಅದೇನಾಯ್ತು ಅಂದ್ರೆ. ಇಟ್ಸ್ ಓಕೆ. ಇನ್ನೊಂದ್ಸಲ ರಿಪೀಟ್ ಮಾಡಲಾ? ಅಯ್ಯೋ ಬೇಡ ಬಾಸ್, ನಾನೆಲ್ಲ ಕೇಳಿಸ್ಕೊಂಡಿದ್ದೀನಿ. ವಾಟ್? ಕೇಳಿಸ್ಕೊಂಡ್ಯಾ? ಸರಿ, ನಾನು ಏನು ಹೇಳಿದೆ ರಿಪೀಟ್ ಮಾಡು. ತೆರಿಗೆ ಇವ್ರು ಏನು ಹೇಳಿರ್ಬೋದು, ಈಗ ನಾನೇನು ಹೇಳೋದು? ಸಾರಿ ಸರ್, ಸಿಗ್ನಲ್ ಮುಗಿತಾ ಇತ್ತು ಅಂತ ಜೋರಾಗಿ ಬಂದ್ಬಿಟ್ಟೆ. ಬೈಕ್ ನಾನೊಬ್ಬ ಅಡ್ಡ ಬಂದ ಅಂತ ಟರ್ನ್ ತಗೊಂಡೆ ಸರ್. ಸ್ವಲ್ಪ ನಿಧಾನವಾಗಿ ಕೇರ್ಫುಲ್ ಆಗಿ ಓಡಿಸಿ. ಸರಿ ಸರ್. ಅಯ್ಯೋ, ಸ್ವಲ್ಪ ಅಲರ್ತಿ ಕೂರಕ್ಕಾಗಲ್ವಾ? ನೋವಾಗ್ತಿದೆ. ನಾನೇನ್ ಮಾಡಿದೆ? ನನಗೆ ಯಾಕೆ ಬೈತಿದ್ಯಾ? ಈ ತರ ಸಿಕ್ಕಾಕೊಳ್ಳೋದ್ರೆಲ್ಲ ಯಾಕೆ ಹಾಕೊಂಬರ್ತೀಯಾ? ನನ್ಗೆ ರಾಜಣ್ಣ ಬ್ರೇಕ್ ಹಾಕ್ತಾರೆ ಅಂತ ಗೊತ್ತಿತ್ತಾ? ಅವನೇ ಲೂಸ್ ತರ ಮಾತಾಡ. ರಾಜು, ಇಲ್ಲೇ ನೋಡ್ತಿದ್ದೀರಾ? ಹೊರಡಿ. ಸರಿ ಸರ್.
ಚಟ್ನಿ ರುಚಿ ಹೇಗಿದೆ ಅಂತ ಕೇಳೋಣ ಅಂದರೆ ಮನೇಲಿ ಯಾರೂ ಇಲ್ಲ. ಇವತ್ತು ರಾತ್ರಿ ಅಡುಗೆ ಆಗೋದ್ರ ಜೊತೆಗೆ ನಾಳೆ ಬರೋ ನೆಂಟರಿಗೆಲ್ಲ ತಿಂಡಿ ಆಗಬೇಕು. ಸಹಾಯ ಮಾಡೋಕ್ಕೆ ಆರ್ತಿ ಇಲ್ಲ. ಅದು ಸರಿ, ಇವಳು ಯಾಕೆ ಇನ್ನೂ ಬಂದಿಲ್ಲ? ಓ, ಬಂದ್ಲು ಅನಿಸುತ್ತೆ. ಆರತಿ ಒಬ್ಳಿದ್ರೆ ನನಗೆ 5 ಜನ ಸಹಾಯಕ್ಕಿದ್ದಂಗೆ. ಬಂದೆ ಬಂದೆ. ಓ, ಎಷ್ಟು ಸಲ ಬಾಗಿಲು ತಟ್ತೀಯ? ಸಾರಿಕಾ, ಏನಾಯ್ತಮ್ಮ? ಏನಾಯ್ತೆ? ಚಿಕ್ಕಮ್ಮ. ಅಯ್ಯೋ ಪುಟ್ಟ, ಸಾರಿಕಾ ಯಾಕೋ ಅಳ್ತಾ ಇದೆಯಾ? ಏನಾಯ್ತು ಹೇಳೋ. ನೋಡು, ಅಳ್ಬೇಡ. ಇಡೀ ದಿನ ಕೆಲಸ ಅಂತಿರ್ತಾರೆ. ಪಾಪ ಹೇಗೆ ಮಗು ಥರ ಮಲಗಿದ್ದಾರೆ. ನೆನೆನೂ ಸರಿಯಾಗಿ ನಿದ್ದೆ ಮಾಡಿಲ್ಲ ಅನ್ಸುತ್ತೆ. ಎಷ್ಟು ವಿಚಿತ್ರ ಅಲ್ವಾ ಬಜರಂಗಿ? ಮೊದಲು ನನಗೆ ಇವ್ನ ಮುಖ ನೋಡಿದ್ರೆ ಆಗ್ತಾ ಇರಲಿಲ್ಲ, ಮೈಯೆಲ್ಲ ಉರಿತಿತ್ತು. ಆದರೆ ಈಗ ಇವ್ನ ವಿರುದ್ಧ ನಿಲ್ಲಬೇಕು ಅಂತಾನೆ ಅನಿಸ್ತಾ ಇಲ್ಲ. ಯಾವಾಗ ಇವನ ಜೊತೆನೇ ಇರಬೇಕು ಅನಿಸುತ್ತೆ. ಇವ್ನು ನಿಜವಾಗ್ಲೂ ಜೆಂಟಲ್ಮ್ಯಾನ್. ನೋಡು ಹೇಗೆ ಮಲಗಿದ್ದಾನೆ. ಕುತ್ಬಿಡ್ತೀನಿ. ಇಲ್ಲ ಪಾಪ ನೀನು ಕೆನ್ನೆ ಗಿಂಡ್ಲ. ಬೇಡ, ಎಚ್ಚರ ಆಗೋಗುತ್ತೆ. ಮತ್ತೆ ಏನು ಮಾಡಲಿ? ಏನು ಬೇಡ, ಹೀಗೆ ನೋಡ್ತಾ ಇರ್ತೀನಿ. ಬಾಸ್, ಇದು ಏರ್ಪೋರ್ಟ್ ರೋಡ್ ಥರನೇ ಕಾಣ್ತಿಲ್ವಲ್ಲ? ನನಗೆ ವೈಟ್ ಪ್ಯಾಲೇಸ್ ಅಲ್ಲಿ ಸಣ್ಣ ಮೀಟಿಂಗ್ ಇದೆ, ಅದು ಮುಗಿಸ್ಕೊಂಡು ಏರ್ಪೋರ್ಟಿಗೆ ಹೊರಟು. ನಾನು ಇಲ್ಲೇ ಟೈಮಲ್ಲಿ ಏನೇನು ಕೆಲಸಗಳು ಮಾಡಬೇಕು ಅಂತ ಹೇಳ್ತಾ ಹೋಗ್ತೀನಿ. ಎಸ್ ನೋಡಿಣ. ಸಾರಿಕಾ, ನೀನು ಹೀಗೆ ಅಳ್ತಾ ಕೂರ್ತೀಯ ಅಂದರೆ ನಂಗೆ ಆಶ್ಚರ್ಯ ಆಗ್ತದೆ ಕಣೆ. ನೀನು ನನ್ನ ಮಕ್ಕಳಿಗಿಂತ ಗಟ್ಟಿಗಿತ್ತಿ. ನೀನು ಯಾವುದಕ್ಕೂ ಜಗ್ಗೊಳ್ಳಲ್ಲ ಅಂಥವಳು ನೀನು ಹೀಗೆ ಅಳ್ತಿದ್ಯಾ ಅಂದರೆ ಏನಾಯಿತು ಅಂತ ಹೇಳು ಪುಟ್ಟ. ನಿನ್ನ ರೀತಿನೇ ಬೇರೆ. ಈಗಿನ ಕಾಲದ ಬಟ್ಟೆ ಹಾಕ್ಕೊಳ್ಳೋಳು, ಜೂಮ್ ಅಂತ ಇರೋಳು. ಅದೇನಾಗುತ್ತೋ ಆಗಲಿ ಅಂತ ಜೋರಾಗಿರ್ತೀಯ. ಆದರೆ ಇವತ್ತು ನಿನ್ನ ಅವತಾರನೇ ಬೇರೆ ಆಗಿಬಿಟ್ಟಿದೆ. ನಿನ್ನ ಕಣ್ಣಲ್ಲಿ ನೀರು, ನೀನು ಹಾಕಿರೋ ಬಟ್ಟೆ ಇದ್ಯಾವುದೋ ಸಾರಿಕಾ ಇರೋ ರೀತಿ ಅಲ್ಲ ಮಗಳೇ. ಏನಾಯಿತು ಅಂತ ಹೇಳಬಾರ್ದಾ? ಮಾತಾಡು ಸಾರಿಕಾ. ನಿನ್ನ ಮುಖ ನೋಡಿದ್ರೆ ನೀನೇನೋ ಮುಚ್ಚಿಡ್ತಿದ್ಯಾ ಅಂತ ಅನ್ನಿಸ್ತಿದೆ. ನಿಮ್ಮ ಅಮ್ಮನ ಹತ್ರ ಹೇಳ್ಕೊಳ್ದಿರೋ ವಿಚಾರ ಅಂತ ನನಗೆ ಅರ್ಥ ಆಗುತ್ತೆ.
ಯಾ ದಾಟ್ಸ್ ಇಟ್. ಸರಿ ನಾನೇನು ಹೊಡ್ತೀನಿ, ನೀನು ಹೊಡು. ಟೇಕ್ ಕೇರ್. ಹೋಗಲೇಬೇಕಾ? ಅಂದರೆ ನೀನಿಲ್ಲದೆ ನಾನು ಯಾವತ್ತೂ ಆಫೀಸ್ ವರ್ಕ್ ಹ್ಯಾಂಡಲ್ ಮಾಡಿಲ್ಲ, ಅದಕ್ಕೆ ಕೇಳಿದೆ. ಅದಕ್ಕೆ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ? ಸಾರ್ಥಕ್ ಇದ್ದಾರೆ, ಕಾಂತ ಇದ್ದಾರೆ, ಅದು ಅಲ್ಲದೆ ಈಗ ಸಾಹಿತ್ಯ ಬೇರೆ ಇದ್ದಾಳೆ. ಅಲ್ಲಿ ನೀನು ಒಬ್ಬಳೇ ಇರೋದಿಲ್ಲ. ಡೌಟ್ ಇದ್ರೆ ಕೇಳ್ಕೊ. ಟೇಕ್ ಕೇರ್. ಫ್ಲೈಟ್ ಎಷ್ಟೊತ್ತಿಗೆ? ಫ್ಲೈಟ್ಗಿನ್ನೂ ಟೈಮ್ ಇದೆ. ಐ ಹ್ಯಾವ್ ಅ ಸ್ಮಾಲ್ ಮೀಟಿಂಗ್ ಟು ಅಟೆಂಡ್. ನಾನು ಆಮೇಲೆ ಹೊರಡ್ತೀನಿ, ನೀ ಹೊರಡು. ರಾಜು, ಒಂದು ನಿಮಿಷ ಬನ್ನಿ. ನಾನು ನಿಮ್ಮಮ್ಮನ ಥರನೇ ಅಲ್ವಾ, ನನ್ನ ಹತ್ರ ಹೇಳ್ಕೊಬೋದಲ್ವಾ? ನಿಜ ಚಿಕ್ಕಮ್ಮ, ಅದಕ್ಕೆ ಇಲ್ಲಿಗೆ ಬಂದೆ. ನಾನು ಎಷ್ಟೋ ಸಲ ನಿಮಗೆ ನಿಮ್ಮ ಮಕ್ಕಳಿಗೆ ಕಾಟ ಕೊಟ್ಟಿದ್ದೀನಿ, ಆದರೆ ಹಾಗೆ ಮಾಡ್ಬೇಕನ್ನೋದು ನನ್ನ ಉದ್ದೇಶ ಅಲ್ಲ. ನನಗೆ ಗೊತ್ತಿಲ್ಲದೆ ಅದೆಲ್ಲ ಆಗೋಗುತ್ತೆ, ಆಮೇಲೆ ನನಗೆ ಬೇಜಾರಾಗುತ್ತೆ. ಅದು ನನಗೆ ಗೊತ್ತಿರೋ ವಿಚಾರ ಅಲ್ವೇನಮ್ಮ. ನೀನು ಚಿಕ್ಕವಳು, ನೀನು ಬೆಳೆದಿರೋ ವಾತಾವರಣನೇ ಬೇರೆ. ಇದರಲ್ಲಿ ನಿಂದೇನೂ ತಪ್ಪಿಲ್ಲ ಬಿಡು. ನಾನೇನೇ ತಪ್ಪು ಮಾಡಿದ್ರು ನೀವು ನನಗೆ ಕ್ಷಮಿಸಿ ಮಗಳ ಥರ ನೋಡ್ತೀರಾ. ಅದಕ್ಕೆ ನಿಮ್ಮ ಹತ್ರ ಮಾತಾಡಿದ್ರೆ ಏನಾದರೂ ಪರಿಹಾರ ಸಿಗುತ್ತೆ ಅಂತ ಇಲ್ಲಿಗೆ ಬಂದೆ ಚಿಕ್ಕವ್ವ. ಏನಾಯಿತು, ಹೆಲ್ಪ್ ಬೇಕಂತ ಕೇಳೋದು ಆಗಿರಲಿ, ನನ್ನ ಬಗ್ಗೆ ಸಣ್ಣ ಸಿಂಪತಿ ತೋರಿಸೋರು ಇಲ್ಲ. ನೀನೇನು ಯೋಚನೆ ಮಾಡಬೇಡ ಪುಟ್ಟ, ಇಲ್ಲಿಗೆ ಬಂದು ಒಳ್ಳೆ ಕೆಲಸನೇ ಮಾಡಿದೆ. ನನ್ನಿಂದ ಆಗೋದಾದರೆ ನಾನು ಖಂಡಿತ ಸಹಾಯ ಮಾಡ್ತೀನಿ. ಮೊದಲು ಏನಾಯಿತು ಅಂತ ಹೇಳು ಪುಟ್ಟ. ವಿಕ್ಕಿಯವ್ರ ಮದುವೆ ಆರ್ತಿ ಅಕ್ಕನ ಜೊತೆ ಫಿಕ್ಸ್ ಆಗಿದ್ದ ದಿನದಿಂದನೂ ನನಗೆ ಬದುಕದೆ ಬೇಡ ಅನ್ಸ್ಬಿಟ್ಟಿದೆ ಚಿಕ್ಕಮ್ಮ. ಯಾರೋ ಹೇಳ್ತಾ ಇದ್ಯಾ ನನ್ನ ಮೀನಾಕ್ಷಿಗೆ ಹಳೆ ಲವರ್ ಸೂಸೈಡ್? ಕರೆಕ್ಟ್ ಆಗಿ ಹೇಳ ಕಾಂತಣ್ಣ, ನಾ ಕೊಟ್ಟಿರೋ ಇನ್ಫಾರ್ಮೇಶನ್ 100% ಸತ್ಯ. ಜಗತ್ತಲ್ಲಿ ಪತಿವ್ರತೆ ಅನ್ನೋ ಪದ ಹುಟ್ಟಿದ್ದೆ ನನಗೆ ಅಂತ ಹೇಳ್ತಿದ್ದ. ಕಾಂತಣ್ಣ, ನೀ ಲವ್ ಮಾಡ್ತಿದ್ದ ವಿಷಯ ನಂಗೆ ಮುಂಚೆ ಹೇಳಿದ್ರೆ ಆ ಮೀನಾಕ್ಷಿ ಜಾತಕ ನಿನ್ ಕಣ್ ಮುಂದೆ ಓಪನ್ ಮಾಡ್ತಿದ್ನಾ? ಹೌದು ಕಣೋ ಡಿಟೆಕ್ಟಿವ್ ಪಾನಿಪುರಿ ರಂಜಿತಾ, ನಾನು ಪ್ರೀತಿದ ವಿಚಾರ ನಿನಗೆ ತಿಳಿಸ್ತೆ. ಜೀವನದಲ್ಲಿ ದೊಡ್ಡ ತಪ್ಪಾಗ್ಬಿಟ್ಟೆ. ಇದೇ ದುಃಖದಲ್ಲಿ ನಂಗೊಂದು ಕ್ವಾರ್ಟರ್, ನೀಗೊಂದು 30 ಕೊಟ್ಕೊಂಡು ಪಾಚ್ಕೊಳ್ಳೋಣ ನಡಿ. ಸರ್, ತಗೊಳ್ಳಿ ರಾಜು. ಇದೇನು ಸರ್, ತಿಂಗಳ ಸಂಬಳ ಕೊಡ್ತಾಯಿದ್ದೀರಾ? ಮತ್ತೆ ಹಾಕಿದ್ದು ಸರ್? ನಾನು 2 ದಿನ ಊರಲ್ಲಿ ಇರೋದಿಲ್ಲ. ನೀವೇನೇ ಎಮರ್ಜೆನ್ಸಿ ಇದ್ರೂ ನನ್ನ ಬಿಟ್ಟು ಮನೇಲಿ ಕೂಡ ಕಾಸು ಕೇಳಲ್ಲ. ಇಟ್ಕೊಳ್ಳಿ. ಹಾಗೇನೊಂದು ವಿಚಾರ, ಆ ಬಜಾರು ಜವಾಬ್ದಾರಿ ನಿಮ್ಮದು. ನಾನಿಲ್ಲಾನು ಓವರ್ ಎಕ್ಸೈಟ್ಮೆಂಟಲ್ಲಿ ರಾತ್ರಿಯಲ್ಲಿ ಆಫೀಸಲ್ಲೇ ಕೆಲಸ ಮಾಡಿದ್ರು ಆಶ್ಚರ್ಯ ಇಲ್ಲ. ಅದು ಅಲ್ಲದೆ ತಾನು ರೌಡಿ ಬೇಬಿ ಅಂತ ಹೊತ್ತು ಗೊತ್ತು ನೋಡಿದೆ ಒಬ್ಬಳೇ ಹೊರಡ್ಬೋದು. ಅವಳ ಆಫೀಸ್ ಆಸ್ಗಿಂತ ಜಾಸ್ತಿ ಇದ್ರೆ ಅವಳ ಮನೆಗೆ ಸೇಫ್ ಆಗಿ ಡ್ರಾಪ್ ಮಾಡೋ ಜವಾಬ್ದಾರಿ ನಿಮ್ಮದು. ಸರಿ ಸರ್, ನಾನು ನೋಡ್ಕೊತೀನಿ.
ಹೊಡ್ತೀರಾ 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 ಸಾರಿಕಾ, ಮತ್ತೆ ಆರಾಮಾಗಿದ್ದೀರಾ? ಸಾರಿಕಾ, ನೀನು ಬಂದಿದ್ಯಾ? ವಿಕ್ಕಿ ಕೂತ್ಕೋಪ್ಪ, ನಾನು ನಿಮಗೆ ಕುಡಿಯೋಕ್ಕೆ ಏನಾದ್ರು ತರ್ತೀನಿ. ನೀನು ಕೂತಿರಮ್ಮ, ಬಂದೆ. ಸಾರಿಕಾ, ನೀನೇನು ಮಾಡ್ತಿದ್ದೀಯ ಇಲ್ಲಿ? ನಿನ್ನ ಡ್ರಾಮಾ ಎಲ್ಲ ಅತ್ತೆಗೆ ಅರ್ಥ ಆಗದೆ ಇರ್ಬೋದು, ಆದರೆ ನಮಗೆ ಚೆನ್ನಾಗಿ ಗೊತ್ತು. ವಿಕ್ಕಿ, ಅದು ಆ್ಯಕ್ಚುಲಿ ಮತ್ತೆ ನನ್ನ ಹೆಸರೆತ್ಬೇಡ. ತೀರಾ ಲೋ ಲೆವೆಲ್ಗೆ ಇಳಿದಿದ್ಯಾ ನೀನು. ಎಳ್ನೀರಲ್ಲಿ ಡ್ರಗ್ಸ್ನ ಹೈ ಡೋಸೇಜಲ್ಲಿ ಮಿಕ್ಸ್ ಮಾಡಿ ನನ್ನನ್ನು ತಾಳಿ ಕಟ್ಟಿಸ್ಕೊಳ್ಳೋಕೆ ರೆಡಿ ಮಾಡಿದವಳು ನೀನು. ಮತ್ತೆ ಇಲ್ಲಿ ಬಂದು ನಿಂತಿದ್ಯಾ ಅಂದರೆ ನಿನ್ನ ಧೈರ್ಯಕ್ಕೆ ಮೆಚ್ಚಬೇಕಾದ್ದೆ. ವಿಕ್, ಮಾತಾಡಬೇಡ ಸಾರಿಕಾ. ನಿನ್ನೆವರೆಗೂ ನೀನು ಇವತ್ತು ಬದಲಾಗ್ತೀಯಾ ನಾಳೆ ಬದಲಾಗ್ತೀಯಾ ಅಂತ ನಂಬ್ಕೊಂಡಿದ್ದೆ. ಆದರೆ ನಿನ್ನೆನೇ ಅರ್ಥ ಆಯಿತು, ನಾಯಿ ಬಾಲ ನೆಟ್ಟಗಾಗಲ್ಲ ಅಂತ. ಎಸ್, ಹೊರಡ್ತಾ ಇದ್ದೀನಿ. ಯು ಟೇಕ್ ಕೇರ್. ಏನಾದರೂ ಪ್ರಾಬ್ಲಮ್ ಇದ್ರೆ ಕಾಲ್ ಮಾಡು, ಟೆನ್ಷನ್ ಮಾಡ್ಕೊಬೇಡ. ಅಣ್ಣನ ಸಾತಕ್ ಜೊತೆ ಎಲ್ಲ ಮಾತಾಡಿದ್ದೀನಿ. ಲಗ್ನ ಪತ್ರಿಕೆ ಪೂಜೆಗೆ ಅವನ್ನೆಲ್ಲ ವ್ಯವಸ್ಥೆ ಮಾಡ್ತಾನೆ. ನೀನು ತಲೆ ಕೆಡ್ಸ್ಕೊಬೇಡ. ಬಲ ಬಾಸ್, ಮತ್ತಿನೇನು? ನಾನು ನಿಮ್ಗೇನೋ ಹೇಳಬೇಕು. ನೋಡಿ ಸಾರಿಕಾ, ಇನ್ನು ನೀನು ಏನೇ ಮಾಡಿದ್ರು ಅತ್ತೆ ಮಾವ ಎಲ್ಲರೂ ನಿನ್ನ ಪರಾಗಿ ಮಾಡಿಕೊಂಡು ನನ್ನ ಆರ್ತಿನ ದೂರ ಮಾಡೋಕ್ಕೆ ಟ್ರೈ ಮಾಡಿದ್ರು ನೀನು ಅದರಲ್ಲಿ ಸಕ್ಸಸ್ಫುಲ್ ಆಗಲ್ಲ. ಯಾಕೆ ಅಂದರೆ ವಿಕ್ಕಿಗೆ ಆರ್ತಿನೇ, ಆರ್ತಿಗೆ ವಿಕ್ಕಿನೇ ಅಂತ ನಮ್ಮಿಬ್ರು ಹಣೆಯಲ್ಲೂ ಯಾವಾಗಲೂ ಬರ್ದಿದೆ. ಇಷ್ಟರ ಮೇಲೂ ನೀನು ವಿಷ ಕಾಡೋ ಕೆಲಸ ಕಂಟಿನ್ಯೂ ಮಾಡಿದ್ರೆ ನೀನು ಮಾಡಿದ ನೀಚ ಕೆಲಸನ ಎಲ್ರಿಗೂ ಹೇಳಬೇಕಾಗತ್ತೆ. ಆಗ ಇವರೆಲ್ಲ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಎರಡನೇ ಮಾತು. ನಿನ್ನ ಸ್ವಂತ ಅಣ್ಣನೇ ನಿನ್ನ ಮನೆಯಿಂದ ಆಚೆ ಆಗ್ತಾನೆ. ಹೇಳ್ಬೋಲಿಯಾ? ಇದ್ಯಾಕೆ? ಇದು ನಿಮ್ಮ ಸೇಫ್ಟಿಗೆ. sa sa ga ni sa ga ni sa ni sa ga ni ga ma ga ni sa ga ni ga ni sa sa ga ni da ta ta ba ni ma ba ga